ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ರಾಮು ಪ್ರೇಮ ಕೈ ಹಿಡ್ಕೊಳ್ಳೋದಕ್ಕೆ ಕೋಪ ಮಾಡ್ಕೊಂಡು ನಿಂತಿರ್ತಾನೆ. ಅವಾಗ ಕಲ್ಯಾಣಿ ಕೂಡ ರಾಮ್ ಕೈ ಹಿಡ್ಕೊ ಅಂತ ಹೇಳ್ತಾಳೆ. ರಾಮ್ ಕೂಡ ಪ್ರೇಮ ಕೈನ ಹಿಡ್ಕೊಳ್ತಾನೆ. ಅದಾದ್ಮೇಲೆ ಈ ಕಡೆ ಮಾದೇವ ಕೂಡ ಇಲ್ಲಿ ಕಾವ್ಯ ಹತ್ರ ಇವಾಗ ಎಲ್ಲದೂ ಒಳ್ಳೇದಾಗ್ತಾ ಇದೆ ತಾನೆ, ನನ್ನ ತಮ್ಮ ನಿಮ್ಮ ಅಕ್ಕನ ಮದುವೆ ಆಗಿದ್ದೇನೆ ಅಂತ ಹೇಳಿದಾಗ ಏನ್ರಿ ಒಳ್ಳೇದಾಗ್ತಾ ಇದೆ, ನಮ್ಮ ಅಕ್ಕನ ಕಿಡ್ನಾಪ್ ಮಾಡ್ಕೊಂಡು ಮೋಸ ಮಾಡಿ ಮದುವೆ ಆಗ್ತಾ ಇರೋದು, ನಿಮ್ಮ ತಮ್ಮ ಮಾಡಿರೋ ತಪ್ಪಿದ್ದ ನಮ್ಮಿಬ್ರು ಜೀವನನೂ ಕೂಡ ಹಾಳಾಗಿದೆ, ಇದೆಲ್ಲ ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳಿದಾಗ ಮಾದೇವಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಈ ಕಡೆ ರಾಮ್ ಕೂಡ ಪ್ರೇಮ ಕಾಲಿಗೆ ಕಾಲುಂಗ್ರ ಕೂಡ ಹಾಕ್ತಾನೆ. ಇದನ್ನ ನೋಡ್ಬಿಟ್ಟು ಕಲ್ಯಾಣಿಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಇವಾಗ ದೇವ್ರ ಹತ್ರ ಹೋಗಿ ನೀವಿಬ್ರು ಕೂಡ ಆಶೀರ್ವಾದನ ತಗೋಬೇಕು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಕೂಡ ಇಲ್ಲಿ ರಾಮ್ ಮತ್ತೆ ಪ್ರೇಮನ ಕರ್ಕೊಂಡು ದೇವ್ರ ಹತ್ರ ಬರ್ತಾಳೆ. ಬಂದಿದ ತಕ್ಷಣ ಶ್ರೀಧರ್ ಎಲ್ಲೋ ಮಹೇಶ್ವರಿ ಕಾಣ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಅಕ್ಕ ನಿನಗೆ ಗೊತ್ತು ತಾನೆ, ಅವಳು ಕೋಪ ಮಾಡ್ಕೊಂಡು ಹೋಗಿದ್ದಾಳೆ, ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಅರ್ಚಕರು ಕೂಡ ದೇವರಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾರೆ. ಇನ್ನು ಶ್ರೀಧರ್ ಅವರು ಕೂಡ ರಾಮ್ ಮತ್ತೆ ಪ್ರೇಮಗೆ ಕಲ್ಯಾಣಿ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ಳಿ ಅಂತ ಹೇಳಿದಾಗ, ರಾಮ್ನ ಎತ್ತಿರೋದು ಮಹೇಶ್ವರಿ, ಮೊದಲು ಅವಳೇ ಆಶೀರ್ವಾದ ಮಾಡಬೇಕು, ನೀನು ಹೋಗಿ ಅವಳನ್ನ ಕರ್ಕೊಂಡು ಬರ್ತೀಯ ಅಂತ ಹೇಳಿದಾಗ, ಅಕ್ಕ ನನಗೇನೋ ಅವಳು ಬರೋದು ಡೌಟು, ಆದರೂ ಕೂಡ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅಲ್ಲಿದ್ದ ಹೋಗ್ತಾರೆ. ಈ ಕಡೆ ಕಲ್ಯಾಣಿ ಕೂಡ ಪ್ರೇಮ ಹತ್ರ ಬಂದ್ಬಿಟ್ಟು, ಪ್ರೇಮ ನೀನು ಇವಾಗ ನಮ್ಮ ಮನೆ ಸೊಸೆ, ರಾಮ್ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಮುಂಚೆ ನೀವಿಬ್ಬರು ಕೂಡ ಸ್ನೇಹಿತರಾಗಿ ಇದ್ರಿ, ಇವಾಗ ಗಂಡ ಹೆಂಡತಿ ಅಂದಿದ ತಕ್ಷಣ ಪ್ರೇಮಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ. ರಾಮ್ ಯಾವತ್ತೂ ಕೂಡ ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು, ರಾಮ್ ಇವಾಗ ಪ್ರೇಮ ನಿನ್ನ ಹೆಂಡತಿ, ಯಾವುದೇ ಕಾರಣಕ್ಕೂ ಪ್ರೇಮಗೆ ನೀನು ಮೋಸ ಮಾಡಬಾರ್ದು, ಇನ್ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಸ್ನೇಹ ಬರಬಾರ್ದು, ನಿನ್ನ ಮನಸ್ಸಲ್ಲಿ ಪ್ರೇಮನೇ ಇರಬೇಕು ಅಂದಿದ ತಕ್ಷಣ ರಾಮ್ಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಶ್ರೀಧರ್ ಅವರು ಕೂಡ ಬರ್ತಾರೆ. ಅಯ್ಯೋ ಮಹೇಶ್ವರಿ ಏನೇ ಮಾಡ್ತಾ ಇದೆಯಾ, ಇಲ್ಲಿ ಬಾರೆ, ಅಲ್ಲಿ ರಾಮ್ ಮತ್ತೆ ಪ್ರೇಮಗೆ ಆಶೀರ್ವಾದ ಮಾಡು ಅಂದಿದ ತಕ್ಷಣ, ನನ್ನ ಮಗನ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತೆ, ಆದರೆ ಮೋಸ ಮಾಡಿ ನನ್ನ ಮಗನ ಮಾನ ಮರ್ಯಾದೆ ತೆಗೆದು ಮೋಸದಿಂದ ಮದುವೆ ಆಗಿದ್ದಾಳೆ ಅಲ್ವಾ, ಆ ದದ್ದಿಗೆ ಯಾವತ್ತೂ ಕೂಡ ನನ್ನ ಆಶೀರ್ವಾದ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವಳು ಸರ್ವನಾಶ ಆಗಿ ಹೋಗ್ತಾಳೆ, ಅವಳು ಮಾತ್ರ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ ತಕ್ಷಣ, ಏನೇ ಮಾತಾಡ್ತಾ ಇದೆಯಾ ಮಹೇಶ್ವರಿ, ಆ ರೀತಿ ಎಲ್ಲ ಮಾತಾಡಬಾರ್ದು ಕಣೆ, ಈ ಥರ ಎಲ್ಲ ಕೋಪ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ, ನೋಡು ಅಕ್ಕನೇ ಹೇಳಿರೋದು, ಹೋಗಿ ನಿನ್ನನ್ನು ಕರ್ಕೊಂಡು ಬಾ ಅಂತ, ಬಾರೆ ಅಂತ ಹೇಳಿದಾಗ, ನಿನಗೆ ನಿನ್ನ ಅತ್ತಿಗೆನೇ ದೇವರಾಗಿರ್ಬೋದು, ನೀನು ಬೇಕಿದ್ರೆ ಅವ್ರು ಹೇಳಿರೋ ಮಾತನ್ನು ಪಾಲಿಸು, ಅವಳು ಹೇಳಿರೋ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಪಾಲಿಸೋದಿಲ್ಲ, ನಾನು ಎಲ್ಗೂ ಕೂಡ ಬರೋದಿಲ್ಲ, ಯಾರಿಗೂ ಕೂಡ ಆಶೀರ್ವಾದ ಮಾಡೋದಿಲ್ಲ ಅಂದಿದ ತಕ್ಷಣ ಶ್ರೀಧರು ಕೋಪ ಮಾಡಿಕೊಂಡು, ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಕಲ್ಯಾಣಿ ಹತ್ರ ಬರ್ತಾರೆ. ಆವಾಗ ಎಲ್ಲೋ ಮಹೇಶ್ವರಿ ಅಂತ ಹೇಳಿದಾಗ, ಅಕ್ಕ ಅವಳು ಕೋಪ ಮಾಡ್ಕೊಂಡಿದ್ದಾಳೆ, ಅವಳು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಾ ರಾಮ್ ಮತ್ತು ಪ್ರೇಮ ನೀವಿಬ್ಬರು ಕೂಡ ನಿಮ್ಮ ದೊಡ್ಡಮ್ಮನ ಹತ್ರ ಆಶೀರ್ವಾದನ ತಗೊಳ್ಳಿ ಅಂತ ಹೇಳಿದಾಗ, ರಾಮ್ ಕೂಡ ಇಲ್ಲಿ ಅವ್ರ ದೊಡ್ಡಮ್ಮ ಕಾಲಿಗೆ ಬೀಳ್ತಾನೆ. ಅದಾದಮೇಲೆ ಶ್ರೀಧರ್ ಅವ್ರ ಹತ್ರನೂ ಕೂಡ ಆಶೀರ್ವಾದನ ತಗೊಳ್ತಾರೆ. ರಾಮ್ ಹೋಗೋ ನಿಮ್ಮ ಅತ್ತೆ ಮಾವನ ಹತ್ರ ಆಶೀರ್ವಾದನ ತಗೋ ಅಂದಿದ ತಕ್ಷಣ ರಾಮ್ಗಂತೂ ಪಾಪ ಒಂಥರ ಆಗ್ತಾ ಇರುತ್ತೆ, ಆದರೂ ಕೂಡ ಪ್ರೇಮ ಜೊತೆ ಬಂದು ಆಶೀರ್ವಾದನ ತಗೊಳ್ತಾನೆ. ಇನ್ನು ಕಾವ್ಯ ಕೂಡ ಬೇಜಾರಾಗಿ ನಿಂತಿರ್ಬೇಕಾದ್ರೆ ಕಾವ್ಯನ ನೋಡಿಬಿಟ್ಟು ಪ್ರೇಮ ಹಗ್ ಮಾಡ್ಕೊಳ್ತಾಳೆ. ಅಲ್ಲ ರೀ, ಇವಾಗಲೇ ನನ್ನ ಮಗಳ ಮೇಲೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದಾರೆ ಮಹೇಶ್ವರಿ ಅವರು, ನಿಜವಾಗ್ಲೂ ಕೂಡ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರ ಅಂತ ಶಾರದಾ ಕೇಳಿದಾಗ, ಸತ್ಯನಾರಾಯಣ ಅವರು ಕೂಡ ನನ್ನ ಮಗಳು ಸೊಸೆ ಆಗಿ ಹೋಗ್ತಾ ಇರೋದು ಕಲ್ಯಾಣಿ ಮನೆಗೆ ಕಣೆ, ಕಲ್ಯಾಣಿ ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಆ ನಂಬಿಕೆ ನನಗಿದೆ, ಅವರಿಬ್ಬರು ಕೂಡ ಆ ಮನೆಗೆ ಸೊಸೆ ಆಗಿ ಹೋಗ್ತಾ ಇಲ್ಲ ಕಣೆ, ಅವರು ಕಲ್ಯಾಣಿ ಮಕ್ಕಳಾಗಿ ಹೋಗ್ತಾ ಇದ್ದಾರೆ, ಕಲ್ಯಾಣಿ ನನ್ನ ಮಗಳನ್ನ ಸೊಸೆ ಥರ ನೋಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ತಕ್ಷಣ ಶಾರದಾ ಅವರು ಕೂಡ ತುಂಬಾನೇ ಭಯ ಪಡ್ತಾ ಇರ್ತಾರೆ. ಕಲ್ಯಾಣಿ ಕೂಡ ಎಲ್ಲರನ್ನು ಕರ್ಕೊಂಡು ಅಲ್ಲಿದೆ ಡೈರೆಕ್ಟಾಗಿ ಮನೆಗೆ ಬರ್ತಾಳೆ. ಇನ್ನು ಈ ಕಡೆ ಪಟಾಕಿ ಕೂಡ ಬೇಜಾರಾಗಿ ಕೂತಿರ್ತಾನೆ. ಅವ್ರ ಅಮ್ಮ ಹೇಳಿರ್ತಾರೆ ಅಲ್ವಾ, ಒಂದಲ್ಲ ಒಂದು ದಿನ ಸತ್ಯ ಆಚೆ ಬರುತ್ತೆ, ಆವತ್ತು ನಾನು ನಿನ್ನ ಅಮ್ಮನೂ ಕೂಡ ಆಗಿರೋದಿಲ್ಲ, ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿರ್ತಾರೆ. ಅದನ್ನು ನೆನ್ಪು ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ. ಯಾಕೋ ಪಟಾಕಿ ಒಂಥರ ಬೇಜಾರಲ್ಲಿದೆಯಾ ಅಂತ ಕೇಳ್ತಾಳೆ. ಅಕ್ಕ ಅಮ್ಮ ನನಗೆ ಬೈದ್ಬಿಟ್ರು ಕಣೆ ಅಂತ ಹೇಳಿದಾಗ, ಪಟಾಕಿ ನಿಜವಾಗ್ಲೂ ಕೂಡ ನೀನು ಇವತ್ತು ನನಗೆ ಮಾಡಿರೋದು ಅಂತಿಂತ ಸಹಾಯ ಅಲ್ಲ ಕಣೋ, ನಾನು ಡೈಲಿ ಪೂಜೆ ಮಾಡೋ ಆ ಗಣೇಶನೇ ನಿನ್ನ ರೂಪದಲ್ಲಿ ಬಂದು ನನ್ನ ಜೀವನನ ಸರಿ ಮಾಡಿದ್ದಾನೆ, ರಾಮ್ ಸರ್ ಇಲ್ಲ ಅಂದಿದ್ರೆ ನಾನು ಏನು ಆಗ್ತಾ ಇದ್ನೋ ಏನೋ ಗೊತ್ತಿಲ್ಲ, ಆದರೆ ಇವತ್ತು ನಿನ್ನ ಸಹಾಯನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಕಣೋ, ನಿನ್ನ ಋಣನ ಹೇಗೆ ತೀರಿಸ್ಬೇಕು ನನಗಂತೂ ಗೊತ್ತಿಲ್ಲ ಅಂತ ಹೇಳಿದಾಗ, ಅಕ್ಕ ನೀನು ರಾಮ್ ಸರ್ನ ಎಷ್ಟು ಇಷ್ಟಪಡ್ತೀಯ ಅಂತ ಗೊತ್ತು ಕಣೆ, ನೀನು ತುಂಬಾ ಒಳ್ಳೆಯವಳು, ರಾಮ್ ಸರ್ಗೆ ನೀನೇ ಹೆಂಡ್ತಿ ಆಗಿ
ಹೋಗಬೇಕು, ನಿನ್ನಷ್ಟು ಯಾರು ಕೂಡ ಅವ್ರನ್ನ ಇಷ್ಟಪಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಪಕ್ಷ ರಾಮ್ ಸರ್ ಏನಾದರೂ ನಿನಗೆ ಸಿಕ್ಕಿಲ್ಲ ಅಂದರೆ ನೀನೇನು ಆಗ್ತಾ ಇದ್ದೆ ಅಂತ ನನಗೆ ಗೊತ್ತು ಕಣೆ. ಅದಕ್ಕೆ ನಿನ್ನ ಪ್ರೀತಿ ನಿನಗೆ ಸಿಗಬೇಕು ಅಂತಲೇ ನಾನು ಎಲ್ಲರ ಮುಂದೆ ಸುಳ್ಳು ಹೇಳಿದ್ದು. ನೀನು ಖುಷಿಯಾಗಿರಬೇಕು ಕಣೆ ಅಂತ ಪ್ರೇಮಗೆ ಹೇಳಿದ ತಕ್ಷಣ ಪ್ರೇಮ ಕೂಡ ತುಂಬಾ ಬೇಜಾರು ಮಾಡಿಕೊಂಡು ಪಟಾಕಿನ ಹಗ್ ಮಾಡ್ಕೊಳ್ತಾಳೆ. ಅದೇ ಟೈಮ್ಗೆ ಶಾರದಾ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಏ ಪ್ರೇಮ, ಏನೇ ಮಾಡ್ತಾ ಇದೆಯಾ? ಎಲ್ಲರೂ ಕೂಡ ಅಲ್ಲಿ ಮನೆಗೆ ಹೊರಡ್ತಾ ಇದ್ದಾರೆ, ನೀನು ನೋಡಿದರೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೆಯಾ? ಬಾರೆ ಬೇಗ ಅಂತ ಹೇಳ್ಬಿಟ್ಟು ಶಾರದಾ ಅವರು ಕೂಡ ಪ್ರೇಮನ ಕರ್ಕೊಂಡು ಸೀದಾ ಈಗ ಕಲ್ಯಾಣಿ ಮನೆಗೆ ಬರ್ತಾರೆ. ಕಲ್ಯಾಣಿ ಮನೆಗೆ ಬರ್ತಾ ಇರಬೇಕಾದ್ರೆ ಈ ಕಡೆ ಕಾವ್ಯಗಂತೂ ತುಂಬಾ ಕೋಪ ಇರುತ್ತೆ. ರಾಮ್ಗಂತೂ ಪ್ರೇಮನ ನೋಡಿದ ತಕ್ಷಣ ಅವನಿಗೂ ಕೂಡ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನು ದಂಪತಿಗಳು ಕೂಡ ಮನೆಗೆ ಬಂದಿದ ತಕ್ಷಣ ಕಲ್ಯಾಣಿ ಅವ್ರನ್ನ ಅಲ್ಲೇ ನಿಂತ್ಕೊಳ್ಳೋಕೆ ಹೇಳ್ತಾಳೆ. ಮೊದಲು ಹೊಸಲು ಪೂಜೆನ ಮಾಡಿಬಿಟ್ಟು ಆರತಿ ಮಾಡಿ ಸೇರು ಒದಿಸಿ ಆಮೇಲೆ ಮನೆ ತುಂಬಿಸ್ಕೊಳ್ತೀವಿ. ಹೋಗಮ್ಮ ಪಂಚಮಿ, ನೀನು ಹೋಗಿ ಆರತಿ ತಟ್ಟೆನ ತಗೊಂಡು ಬಾ. ಹಾಗೆ ನಾನು ರಾಣಿಗೆ ಹೊಸಲು ಪೂಜೆಗೆ ರೆಡಿ ಮಾಡೋಕ್ಕೆ ಹೇಳಿದ್ದೆ. ಹಾಗೆ ಸೇರು ಮತ್ತು ಬೆಲ್ಲ ಎಲ್ಲದನ್ನೂ ಕೂಡ ತಗೊಂಡು ಬೇಗ ಬನ್ನಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಪಂಚಮಿ ಮತ್ತು ರಾಣಿ ಇಬ್ಬರು ಕೂಡ ಹೋಗ್ಬಿಟ್ಟು ಸೇರು ಮತ್ತು ಬೆಲ್ಲ ಎಲ್ಲದೂ ಕೂಡ ತಗೊಂಡು ಬರ್ತಾರೆ. ಆವಾಗ ಕಲ್ಯಾಣಿ ಕೂಡ ಈ ಶ್ರೀಧರ ಎಲ್ಲೋ ಮಹೇಶ್ವರಿ ಕಾಣ್ತಾ ಇಲ್ಲ ಅಂತ ಕೇಳ್ತಾಳೆ. ಅಕ್ಕ, ನಿನಗೆ ಗೊತ್ತು ತಾನೆ, ಅವಳಿಗೆ ಇವಾಗ ತುಂಬಾ ಕೋಪ ಬಂದಿದೆ, ಅವಳು ಇವಾಗ ಪಕ್ಕದ ಮನೆಗೆ ಹೋಗಿ ಕೂತಿರ್ತಾಳೆ ಅಂತ ಹೇಳಿದಾಗ ಪ್ರೇಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ನೀವು ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿ ಅದಕ್ಕೆ ಅಂತ ಹೇಳಿದ ತಕ್ಷಣ ಈ ಕಡೆ ಕಲ್ಯಾಣಿ ಕೂಡ ಮೊದಲು ಹೊಸಲು ಪೂಜೆನ ಮಾಡಕ್ಕೆ ಹೇಳ್ತಾಳೆ. ಅದಾದಮೇಲೆ ಪಂಚಮಿನೇ ಅವರಿಬ್ಬರು ಅಣ್ಣರಿಗೂ ಕೂಡ ಆರತಿ ಮಾಡಿ ಕುಂಕುಮನ ಕೂಡ ಇಡ್ತಾಳೆ. ಇನ್ನು ಈ ಕಡೆ ಕಾವ್ಯನ ಕಲ್ಯಾಣಿ ಕೂಡ ಕರಿತಾಳೆ. ಕಾವ್ಯ ಬಾರಮ್ಮ ಇಲ್ಲಿ ಅಂದಿದ ತಕ್ಷಣ ಕಾವ್ಯ ಕೋಪ ಮಾಡ್ಕೊಂಡು ಬಂದು ಒಬ್ಬಳೇ ನಿಂತ್ಕೊಳ್ತಾಳೆ. ಅದನ್ನು ನೋಡಿಬಿಟ್ಟು ಕಲ್ಯಾಣಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಕಾವ್ಯ, ನೀನು ಇವಾಗ ಮಾದೇವನ ಮದುವೆ ಆಗಿದೆಯಾ, ಹಾಗಾಗಿ ಮಾದೇವ ಈ ಮನೆಗೆ ಹಿರಿ ಮಗ ಆಗಿರೋದ್ರಿಂದ ನೀನು ಕೂಡ ಹಿರಿ ಸೊಸೆನೆ. ನೀನೇ ಮೊದಲು ಸೇರ್ನ ಒದ್ಬಿಟ್ಟು ಮನೆ ಒಳಗಡೆ ಬರಬೇಕು ಅಂದಿದ ತಕ್ಷಣ ಕಾವ್ಯ ಹಿಂದೆ ಮುಂದೆ ನೋಡ್ದೇನೆ ಸೇರ್ನ ಒದ್ಬಿಟ್ಟು ಅಲ್ಲಿದ್ದ ಹೋಗೇ ಬಿಡ್ತಾಳೆ. ಅದನ್ನು ನೋಡಿಬಿಟ್ಟು ಮಾದೇವಗಂತೂ ತುಂಬಾ ಬೇಜಾರಾಗುತ್ತೆ. ಮಾದೇವ, ನೀನು ಕೂಡ ಒಳಗೋಗು ಅಂತ ಕಲ್ಯಾಣಿ ಕಳಿಸ್ತಾಳೆ. ಅದಾದಮೇಲೆ ಪ್ರೇಮ ನೀನು ಬಾ ಅಂತ ಕರೀತಾಳೆ. ನೋಡಿದರೆ ರಾಮ್ ಅಲ್ಲೇ ನಿಂತ್ಕೊಂಡಿರ್ತಾನೆ. ರಾಮ್, ನೀನು ಕೂಡ ಬಂದು ಪ್ರೇಮ ಪಕ್ಕ ನಿಂತ್ಕೋಬೇಕು ಕಣೋ ಅಂತ ಹೇಳಿದಾಗ ರಾಮು ಕೋಪ ಮಾಡ್ಕೊಂಡು ಬಂದು ನಿಂತ್ಕೊಳ್ತಾನೆ. ಪ್ರೇಮ, ನೀನು ಕೂಡ ಇವಾಗ ಸೇರ್ನ ಒದ್ಬಿಟ್ಟು ನಿನ್ನ ಗಂಡನ ಜೊತೆ ಒಳಗಡೆ ಬಾ ಅಂತ ಹೇಳಿದ ತಕ್ಷಣ ಪ್ರೇಮ ಇನ್ನೇನು ಸೇರ್ನ ಒದಿತಾ ಇರಬೇಕು, ರಾಮು ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ. ಅವಾಗಂತೂ ಪ್ರೇಮ ಇಲ್ಲಿ ಮನಸ್ಸಲ್ಲೇ ಅಪ್ಪ ಯಾವಾಗಲೂ ಕೂಡ ಹೇಳ್ತಾ ಇದ್ರು, ಒಬ್ಬ ಸೊಸೆ ಮನೆನ ಬೆಳಗಬೇಕು ಅಂತ, ಎಷ್ಟೇ ಕಷ್ಟ ಬಂದ್ರೂ ಕೂಡ ಈ ಮನೆ ಯಾವಾಗಲೂ ಖುಷಿಯಾಗಿರಬೇಕು, ಎಲ್ಲರ ನೆಮ್ಮದಿನೂ ಕೂಡ ನಾನು ಕಾಪಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮ ಕೂಡ ಸೇರ್ನ ಒದ್ಬಿಟ್ಟು ಮನೆ ಒಳಗಡೆ ಬರ್ತಾಳೆ. ಇದನ್ನು ನೋಡಿಬಿಟ್ಟು ಕಲ್ಯಾಣಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಈ ಕಡೆ ಕಾವ್ಯ ಕೂಡ ದೇವ್ರ ದೀಪನ ಹಚ್ಚುತ್ತಾಳೆ. ಇನ್ನೇನು ಪ್ರೇಮ ಕೂಡ ದೇವ್ರ ದೀಪನ ಹಚ್ಚಬೇಕು, ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ. ಇನ್ನು ಮುಂದೆ ಈ ಮಹೇಶ್ವರಿ ಆಟ ನೋಡ್ತೀಯ ಕಣೆ, ಯಾವತ್ತೂ ಕೂಡ ನೀನು ನನ್ನ ಮಗುಗೆ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗಿಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.